ಪೊನ್ನಜ್ಜಿ, ಇವತ್ತು ಬಾಲಗೋಕುಲ ಕ್ಲಾಸ್ನಲ್ಲಿ ಗಣಪತಿ ಸ್ತೋತ್ರ ಬೆನಕ ಬೆನಕ ಹೇಳ್ಕೊಟ್ರು. ಅದನ್ನ ನಿಂಗೆ ತೋರಿಸ್ತೀವಿ, ಕೇಳು. ಹೌದಾ? ಹೇಳಿ ಹೇಳಿ, ನಾನು ಕೇಳ್ತೀನಿ. ನಂಗಿಷ್ಟ ಸ್ತೋತ್ರ ಅಂದರೆ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನಗಂಟೆ ಇಂತಿ ಒಪ್ಪುವ ಶ್ರೀ ಸಿದ್ಧಿ ವಿನಾಯಕ ದೇವರ ಪಾದಕ್ಕೆ 21 ನಮಸ್ಕಾರಗಳು. ಆಹಾ, ಎಷ್ಟು ಚೆಂದಾಗಿ ಗಣಪತಿ ಸ್ತೋತ್ರ ಹೇಳಿದ್ರಿ ಮಕ್ಕಳೇ. ಅಲ್ಲಿ ಮಾತಾಜಿ ಹೇಳಿದ್ರು, ಯಾವ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಬೇಕು ಅಂತ. ಹೌದಪ್ಪ ಅಜ್ಜಿ? ಹೌದು ಮಕ್ಕಳೇ. ಮುಕ್ಕೋಟಿ ದೇವರುಗಳಲ್ಲಿ ಗಣಪನನ್ನೇ ಅಗ್ರ ಪೂಜೆಗೆ ಯಾಕೆ ಆಯ್ಕೆ ಮಾಡಲಾಯಿತು ಅನ್ನೋದಕ್ಕೆ ಬಹಳ ಕುತೂಹಲಕಾರಿಯಾದ ಕತೆ ಒಂದಿದೆ ಮಕ್ಕಳೇ. ಒಂದ್ಸಲ ದೇವಗಣಗಳೆಲ್ಲ ಕೈಲಾಸದಲ್ಲಿ ಸಭೆ ಸೇರ್ತಾರೆ. ಏನಾದರೂ ಮಹತ್ವಪೂರ್ಣ ವಿಚಾರಗಳ ಪರಾಮರ್ಶೆ ಇದ್ದರೆ ಇಂತಹ ಸಭೆಯನ್ನು ಕರಿತಾ ಇದ್ರು. ಅವತ್ತು ಕೂಡ ಬ್ರಹ್ಮ, ವಿಷ್ಣು, ಇಂದ್ರ, ವರುಣ, ಅಗ್ನಿ, ವಾಯು ಹೀಗೆ ಎಲ್ಲ ದೇವಾನುದೇವತೆಗಳು ಆ ಸಭೆಗೆ ಆಗಮಿಸಿದ್ರು. ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮುಗಿದ ನಂತರ ವಿಷ್ಣು ಎಲ್ಲರನ್ನ ಉದ್ದೇಶಿಸಿ ಹೀಗೆ ಹೇಳ್ತಾನೆ. ಮಹಾದೇವ, ನಿನ್ನ ಪುತ್ರ ಗಣಪತಿ ಅತ್ಯಂತ ಕುಶಾಗ್ರಮತಿಯಾಗಿದ್ದಾನೆ. ಅಂದರೆ ಬುದ್ಧಿವಂತನಾಗಿದ್ದಾನೆ, ಬಲಶಾಲಿಯಾಗಿದ್ದಾನೆ, ಮಾತಾ ಪಿತರರಲ್ಲಿ ಅತಿ ವಿಧೇಯಕನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ. ಹಾಗಾಗಿ ಮುಕ್ಕೋಟಿ ದೇವರುಗಳಲ್ಲಿ ಅಗ್ರ ಪೂಜೆಗೆ ಈತ ಅರ್ಹನಾಗಿದ್ದಾನೆ. ಆದ ಕಾರಣ ಪ್ರಥಮ ಪೂಜೆಯ ಶ್ರೇಯ ಗಣೇಶನಿಗೆ ಸಲ್ಲತಕ್ಕದ್ದು ಎಂದು ನಾನು ಅಭಿಪ್ರಾಯವನ್ನು ಪಡ್ತೇನೆ ಅಂತ ಹೇಳ್ತಾನೆ. ವಿಷ್ಣುವಿನ ಮಾತಿನಿಂದ ಮಹಾದೇವ ಅತೀ ಪ್ರಸನ್ನನಾಗ್ತಾನೆ. ತಾಯಿ ಪಾರ್ವತಿಯ ಆನಂದಕ್ಕೆ ಎಣೆಯೇ ಇಲ್ಲದ ಹಾಗಾಗುತ್ತೆ. ಆದರೆ ಮಹಾದೇವ ಪಾರ್ವತಿಯರ ಜ್ಯೇಷ್ಠ ಪುತ್ರ ಅಂದರೆ ಮೊದಲನೆಯ ಮಗ ಕಾರ್ತಿಕೇಯನಿಗೆ ಈ ಮಾತು ಇಷ್ಟ ಆಗೋದಿಲ್ಲ. ಆತ, ಪ್ರಿಯ ತಂದೆ, ಅದು ಹೇಗೆ ನೀವೆಲ್ಲರೂ ಗಣೇಶನನ್ನು ಅಗ್ರಪೂಜೆಗೆ ಆಯ್ಕೆ ಮಾಡಿದ್ದೀರಿ? ಗಣಪ ನನ್ನ ತಮ್ಮ, ನಿಜ, ಒಪ್ಪುತ್ತೇನೆ. ಆದರೆ ನಾನು ಎಲ್ಲ ವಿಷಯದಲ್ಲೂ ಅವನಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇನೆ. ಹಾಗಾಗಿ ಈ ಗೌರವಕ್ಕೆ ನಾನೇ ಅರ್ಹ ವ್ಯಕ್ತಿ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಂದುಬಿಟ್ಟ. ಮಹಾದೇವ ಪಾರ್ವತಿಯರಿಗೆ ಮಗನ ಈ ಮಾತನ್ನು ಕೇಳಿ ಬಹಳ ದುಃಖವಾಗುತ್ತೆ. ಸ್ವಂತ ಅಣ್ಣನಾದ ಕಾರ್ತಿಕೇಯ ತಮ್ಮ ಗಣಪನ ಶ್ರೇಯ ನೋಡಿ ಇಂತಹ ಒಡಕು ಮಾತನ್ನು ಆಡಿಬಿಟ್ನಲ್ಲ ಅಂತ ಅವರಿಬ್ಬರು ಬೇಸರ ಪಟ್ಕೋತಾರೆ. ಆದರೆ ಆ ಸಭೆಯಲ್ಲಿ ಕಾರ್ತಿಕೇಯನ ಮಾತನ್ನು ಕೇಳಿ ತಣ್ಣನೆ ಹಾಲು ಕುಡಿದಷ್ಟೇ ಒಳಗೊಳಗೆ ಆನಂದ ಪಟ್ಟವರು ಹಲವರು ಇದ್ದರು. ಇಂದ್ರ, ನಾನು ವಾಯು, ವರುಣ, ಅಗ್ನಿ ದಿಕ್ಪಾಲಕರಿಗೆ ಅಧಿಪತಿ, ಶೂರಾದಿಶೂರ. ಹಾಗಿರ್ಬೇಕಾದ್ರೆ ನನ್ನ ಅರ್ಹತೆಗೆ ಏನೂ ಕಡಿಮೆ ಇಲ್ಲ. ಹೀಗಿರ್ಬೇಕಾದ್ರೆ ಈ ಬಾಲಕ ಗಣೇಶನಿಗೆ ಅಗ್ರ ಪೂಜೆಯ ಸಮ್ಮಾನ ಸಿಕ್ಕೋದು ಅಂದ್ರೇನು? ಇದು ನನಗೆ ಮಾಡ್ತಾ ಇರೋ ಅವಮಾನವೇ ಸರಿ ಅಂತ ಒಳೊಳಗೆ ಕುದೀತಿದ್ದ. ಇದೇ ರೀತಿ ವರುಣ, ವಾಯು, ಅಗ್ನಿದೇವರು ಎಲ್ಲರೂ ಕೂಡ ಅಸಂತುಷ್ಟರಾಗಿದ್ದರು. ಈ ಪದವಿಗೆ ತಾವು ಅರ್ಹರು ಅಂತ ತಮ್ಮಲ್ಲೇ ಅಂದ್ಕೊಂಡಿದ್ರು. ಆದರೆ ಯಾರಿಗೂ ಮಹಾದೇವನ ಸಮ್ಮುಖದಲ್ಲಿ ಈ ಮಾತನ್ನು ಹೇಳೋ ಧೈರ್ಯ ಮಾತ್ರ ಇರಲಿಲ್ಲ. ಕಾರ್ತಿಕೇಯನ ಮಾತಿನಿಂದ ಮಹಾದೇವ ತನ್ನ ಮಗನ ಮತ್ತು ಇತರ ದೇವತೆಗಳ ಇಂಗಿತವನ್ನು ಅರ್ಥಕೊಳ್ತಾನೆ. ಅವನಿಗೆ ಮಹಾ ಬೇಸರವಾಗುತ್ತೆ. ತಂದೆಯ ಈ ಬೇಸರವನ್ನು ಗುರುತಿಸಿದ ಕಾರ್ತಿಕೇಯ, ತಂದೆಯೇ, ನನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ನಾನು ಹೇಳಿದೆ. ನಿಮಗೆ ಬೇಸರವಾಗಿದ್ದರೆ ನಿಮ್ಮ ಇಷ್ಟದಂತೆ ಆಗಲಿ ಅಂತ ಹೇಳ್ದ. ಆಗ ಮಹಾದೇವ, ನನಗೆ ಎಲ್ಲರೂ ಒಂದೇ, ತೀರ್ಮಾನ ನ್ಯಾಯಸಮ್ಮತವಾಗಿರಬೇಕು. ಹಾಗಾಗಿ ನಾನೊಂದು ಪಂಥವನ್ನು ಇಡ್ತೇನೆ. ಇದರಲ್ಲಿ ವಿಜಯಶಾಲಿಗಳಾದವರು ಅಗ್ರಪೂಜೆಗೆ ಬಾಧ್ಯರಾಗ್ತಾರೆ ಅಂತ ಹೇಳ್ದ. ಎಲ್ಲರೂ ಒಳೊಳಗೆ ಖುಷಿಪಟ್ಟರು. ಮಹಾದೇವ, ಪಂಥ ಏನು ಅಂದರೆ, ಯಾರು ಈ ಬ್ರಹ್ಮಾಂಡವನ್ನು 3 ಸಲ ಪರಿಕ್ರಮಣ ಮಾಡಿ ಅಂದರೆ ಸುತ್ತ ಹಾಕಿ ಮೊದಲು ನನ್ನ ಹತ್ರ ಬಂದು ನನ್ನ ಆಶೀರ್ವಾದವನ್ನು ಪಡಿತಾರೋ ಅವರಿಗೆ ಈ ಸಮ್ಮಾನ ಸಿಗುತ್ತೆ. ಸತ್ಯಾಸತ್ಯತೆ ಎದುರಿಗೆ ಬಂದುಬಿಡಲಿ ಅಂತ ಹೇಳ್ದ.
ಸರಿ, ಇಂದ್ರ, ವರುಣ, ವಾಯು, ಅಗ್ನಿ ಹೀಗೆ ಎಲ್ಲರೂ ಸ್ಪರ್ಧೆಗೆ ಸಿದ್ಧರಾಗ್ತಾರೆ. ಕಾರ್ತಿಕೇಯ ತನ್ನ ವಾಹನ ನವಿಲನ್ನು ಏರಿ ಬರ್ತಾನೆ. ಗಣೇಶ ತನ್ನ ಮಾತಾ ಪಿತರರನ್ನು ವಂದಿಸಿ ತನ್ನ ವಾಹನ ಮೂಷಿಕದೊಂದಿಗೆ ಬರ್ತಾನೆ. ಸ್ಪರ್ಧೆ ಆರಂಭ ಆದಾಗ ಕಾರ್ತಿಕೇಯ ಶರವೇಗದಿಂದ ಮುನ್ನುಗ್ತಾನೆ. ಇತರರೂ ಕೂಡ ತಮ್ಮ ತಮ್ಮ ವಾಹನದ ಜೊತೆಗೆ ಹೊರಟು ಬಿಡ್ತಾರೆ. ಆದರೆ ಬ್ರಹ್ಮಾಂಡಕ್ಕೆ 3 ಪ್ರದಕ್ಷಿಣೆ ಹಾಕೋದು ಅಂದರೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಒಬ್ಬೊಬ್ಬರೇ ದಾರಿ ಮಧ್ಯದಲ್ಲಿ ಕುಸ್ತು ಸೋತು ನಿರಾಶರಾಗ್ತಾರೆ. ಸ್ಪರ್ಧೆಯಿಂದ ಅವರೆಲ್ಲ ಹೊರಗೆ ಬೀಳ್ತಾರೆ. ಕಾರ್ತಿಕೇಯ ಮಾತ್ರ ಮುಂದೆ ಮುಂದೆ ಸಾಕ್ತಾನೇ ಇದ್ದ. ಅವನು ಗೆಲುವು ತನ್ನದೇ ಅಂತ ಅಂದ್ಕೊಂಡು ತಮ್ಮ ಗಣೇಶ ಎಲ್ಲಿ ಅಂತ ತಿರುಗಿ ನೋಡ್ದ. ಮೂಷಿಕನ ಮೇಲೆ ಆರೂಢನಾದ ಗಣಪ ಶಾಂತವಾಗಿ ನಿಧಾನವಾಗಿ ಬರ್ತಾ ಇದ್ದ. ಕಾರ್ತಿಕೇಯನಿಗೆ ಜೋರಾಗಿ ನಗು ಬಂದ್ಬಿಡುತ್ತೆ. ಇವನು ನನ್ನನ್ನು ಸರಿಗಟ್ಟೋಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಭರದಿಂದ ಮುನ್ನುಗ್ತಾನೆ ಕಾರ್ತಿಕೇಯ. ಮತ್ತೆ ಕಾರ್ತಿಕೇಯನೇ ಮುಂದೆ ಹೋಗ್ತಿದ್ದಾನಲ್ಲ. ಗಣಪತಿಗೆ ಹೇಗೆ ಅಗ್ರ ಪೂಜೆ ಸ್ಥಾನ ಸಿಕ್ತು? ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಇತ್ತ ಗಣಪ ನೋಡ್ತಾನೆ, ತನ್ನ ವಾಹನ ಇಲಿ ತಿಣ್ಕ ಹಾಡ್ತಾ ಮುಂದೆ ಹೋಗ್ತಾ ಇದೆ. ಪಾಪ ಇಲಿ ಗಣಪತಿನ ಹೊತ್ಕೊಂಡೋಗ್ಬೇಕಲ್ವಾ? ನಿಮ್ಮ ಹಾಗೆ ಗಣಪನಿಗೂ ತನ್ನ ಅವಸ್ಥೆ ನೋಡಿ ನಗು ಬರುತ್ತೆ. ಇದ್ರ ಮೇಲೆ ಕೂತು ತಾನು ಬ್ರಹ್ಮಾಂಡ ಸುತ್ತಿದ ಹಾಗೇನೆ ಅಂತ ತಿಳ್ಕೊಂಡು ಮರಳಿ ಬಂದು ತನ್ನ ತಂದೆ ತಾಯಿಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಭಜನೆ ಮಾಡ್ತಾ ಧ್ಯಾನಸ್ಥನಾಗ್ತಾನೆ. ಅತ್ತ ಕಾರ್ತಿಕೇಯ ಬ್ರಹ್ಮಾಂಡಕ್ಕೆ 3 ಸುತ್ತು ಸುತ್ತಿ ಕೈಲಾಸವನ್ನು ಪ್ರವೇಶ ಮಾಡಿ ಹೆಮ್ಮೆಯಿಂದ ಬೀಗ್ತಾನೆ. ಶಿವಗಣರು, ದೇವಾನುದೇವತೆಗಳು ಪ್ರಥಮ ವಂದಿತ ಕಾರ್ತಿಕೇಯನಿಗೆ ಜಯವಾಗಲಿ ಜಯವಾಗಲಿ ಅಂತ ಜೈಕಾರ ಹಾಕ್ತಾರೆ. ಕಾರ್ತಿಕೇಯ ಗಣಪನಿಗೆ ನೀನ್ಯಾಕೆ ಸ್ಪರ್ಧೆ ಮಾಡಲಿಲ್ಲ ಅಂತ ಕೇಳ್ದ. ಗಣಪ ಶಾಂತವಾಗಿ ನಕ್ಬಿಡ್ತಾನೆ. ಆಮೇಲೆ ಈ ಜಗತ್ತಿಗೆ ಒಡೆಯ ನಮ್ಮ ತಂದೆ ಮಹಾದೇವ, ತಾಯಿ ಪಾರ್ವತಿ, ಈ ಬ್ರಹ್ಮಾಂಡವೇ ಅವರದ್ದು, ಮಾತಾ ಪಿತರರೇ ಎಲ್ಲವೂ ಆಗಿದ್ದಾರೆ. ಹಾಗಾಗಿ ನಾನು ಅವರಿಗೆ 3 ಸುತ್ತು ಬಂದು ನಮಸ್ಕಾರ ಮಾಡಿದ್ದೀನಿ. ಅಲ್ಲಿಗೆ ನಾನು ಬ್ರಹ್ಮಾಂಡಕ್ಕೆ 3 ಪ್ರದಕ್ಷಿಣೆ ಹಾಕಿದಾಗ ಆಯ್ತಲ್ಲ ಅಂತ ಅಂದುಬಿಟ್ಟ. ನೆರೆದ ಎಲ್ಲರೂ ಗಣಪತಿಯ ಚಾತುರ್ಯಕ್ಕೆ, ಬುದ್ಧಿಮತ್ತೆಗೆ, ತಂದೆ ತಾಯಿಯರ ಮೇಲಿನ ಭಕ್ತಿಗೆ ದಿಗ್ಮೂಢರಾಗ್ತಾರೆ. ಅವನ ವಾದವನ್ನು ಯಾರೂ ಅಲ್ಲಗಳೆಯುವ ಹಾಗೆ ಇರಲಿಲ್ಲ. ಎಲ್ಲರೂ ಈಗ ಶಿವ ಏನು ಹೇಳ್ತಾನೆ ಅಂತ ಶಿವನ ಘೋಷಣೆಗಾಗಿ ಕಾಯ್ತಾ ಇದ್ರು. ಆಗ ಶಿವ, ಗಣೇಶ ಸರಿಯಾಗಿ ಹೇಳಿದ್ದಾನೆ, ಹಾಗಾಗಿ ಪ್ರಥಮ ಪೂಜೆಯ ಸಮ್ಮಾನ ಅವನಿಗೇ ಸೇರತಕ್ಕದ್ದು ಅಂತ ಘೋಷಿಸ್ತಾನೆ. ನಂದಿ, ಶಿವಗಣರು ಎಲ್ಲರೂ ಕೂಡ ಸಂತೋಷದಿಂದ ಪ್ರಥಮ ಪೂಜ್ಯ ಗಣೇಶನಿಗೆ ಜಯವಾಗಲಿ ಜಯವಾಗಲಿ ಅಂತ ಜಯಘೋಷವನ್ನು ಮಾಡ್ತಾರೆ. ಇದನ್ನು ನೋಡಿ ಕಾರ್ತಿಕೇಯನಿಗೆ ಮತ್ತೆ ಅಸಮಾಧಾನವಾಗುತ್ತೆ. ಶಿವ ಪಾರ್ವತಿಯರು ಮಗ ಕಾರ್ತಿಕೇಯನಿಗೆ ತಿಳಿ ಹೇಳಿ ಸಮಾಧಾನ ಪಡಿಸ್ತಾರೆ. ಕಾರ್ತಿಕೇಯ ಕೊನೆಗೆ ಸಮಾಧಾನಗೊಂಡು ಸಹೋದರ ಗಣಪನನ್ನು ಅಭಿನಂದಿಸ್ತಾನೆ. ಈಗ ಗಣಪತಿ ಪಂತ ಗೆದ್ದಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು ಕತೆ. ಹ್ಞೂ ಮಕ್ಕಳೇ, ವಿನಯ, ಬುದ್ಧಿಮತ್ತೆ, ಚಾತುರ್ಯ, ಜ್ಞಾನ ಇದ್ದವರನ್ನು ಅರ್ಹತೆ ತಾನಾಗಿ ಹುಡ್ಕೊಂಡು ಬರುತ್ತೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.